ಈ ಬೆನ್ನಲ್ಲೇ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಜಗ್ಗನ ಮೇಲೆ ಲುಕ್ಔಟ್ ನೋಟಿಸ್ಗೆ ಸಿದ್ಧತೆಯನ್ನ ಕೂಡ ಪೊಲೀಸರು ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಆತ ಈ ದೇಶದಿಂದ ತಲೆಮರೆಸ್ಕೊಳ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೊಲೆ ಪ್ರಕರಣದ A1 ಜಗದೀಶ್ ಅಲಿಯಾಸ್ ಜಗ್ಗ ಪ್ರಕರಣದ A1 ಆಗಿದ್ರು ಕೂಡ ಇಲ್ಲಿ ತನಕ ಆತ ಪತ್ತೆ ಆಗಿಲ್ಲ. ಪೊಲೀಸರು ವಿಫಲರಾಗಿದ್ದಾರೆ ಈತನನ್ನ ಹುಡುಕುವಲ್ಲಿ. ಹೀಗಾಗಿ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡ್ತಾರಂತೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಲುಕ್ಔಟ್ ನೋಟಿಸ್ ಜಾರಿ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಈ ನಡುವೆ A1 ಜಗದೀಶ್ ಅಲಿಯಾಸ್ ಜಗ್ಗ ದುಬೈಗೆ ಎಸ್ಕೇಪ್ ಆಗಿದ್ದಾನೆ ಅಂತ ಮಾಹಿತಿ ಬರ್ತಾ ಇದೆ. ಬಿಕ್ಲು ಶಿವ ಕೊಲೆಯಾದ 2 ದಿನಕ್ಕೆ ದುಬೈಗೆ ಹೋಗಿದ್ದಾನಂತೆ. ಚೆನ್ನೈ ವಿಮಾನ ನಿಲ್ದಾಣದ ಮೂಲಕ ಜಗ್ಗ ದುಬೈಗೆ ಹಾರಿದ್ದಾನೆ. ಅಂದರೆ ನಾನು ಅದನ್ನೇ ಹೇಳ ಅಂತ ಬರ್ತಿದ್ದೆ, ನೀವು ಇಷ್ಟು ದಿನ ಆದಮೇಲೆ ಲುಕ್ಔಟ್ ನೋಟಿಸ್ ಕೊಟ್ಟರೆ ಏನು ಪ್ರಯೋಜನ, ಇಷ್ಟು ದಿವಸದಲ್ಲೇ ಅವನು ಎಸ್ಕೇಪ್ ಆಗಿರ್ಬೋದು ಅಂತ ಅದೇ ಬರ್ತಾ ಇದೆ ನೋಡಿ. ದುಬೈಗೆ ಹೋಗಿದ್ದಾನೆ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಹಂಗಾದ್ರೆ ಜಗ್ಗ ಅಲಿಯಾಸ್ ಜಗದೀಶ್ ಸಿಗಲ್ಲ. ಅಲ್ಲಿಗೆ ಈ ಪ್ರಕರಣದ ಪ್ರಗತಿ ಕೂಡ ಅಷ್ಟೇ ಅಮೇಗತಿಯಲ್ಲಿ ಸಾಗುತ್ತೆ. ಯಾಕಂದ್ರೆ A1 ಸಿಗ್ಲಿಲ್ಲ ಅಂತಂದ್ರೆ ನೀವು ಆತನ ವಿಚಾರಣೆ ಆಗ್ಲಿಲ್ಲ ಅಂತಂದ್ರೆ ಹೆಂಗೆ ಚಾರ್ಜ್ ಶೀಟ್ ಹೆಂಗೆ ಆಗ್ತೀರಾ 90 ದಿವಸದೊಳಗಡೆ? ಕಷ್ಟ ಆಗುತ್ತೆ. ಬಟ್ ಈಗ ಅಗೈನ್ ಅವನನ್ನು ಅಲ್ಲಿಂದ ಇಲ್ಲಿಗೆ ಕರ್ಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಏನು ಪ್ರಯತ್ನಗಳಾಗಬೇಕು ಅದೆಲ್ಲವನ್ನ ಮಾಡ್ತಾರಾ ಅಂತ ನೋಡೋಣ. ಸದ್ಯಕ್ಕಂತೂ ಆತ ಇಲ್ಲ. ಆಮೇಲೆ ಅವನು ತಮಿಳ್ನಾಡಲ್ಲಿದ್ದಾನೆ, ಕೇರಳದಲ್ಲಿದ್ದಾನೆ, ಅಲ್ಲೆಲ್ಲೋ ಮಹಾರಾಷ್ಟ್ರದಲ್ಲಿದ್ದಾನೆ. ಅವ್ರು ಅಷ್ಟು ಗೊತ್ತಿರಲ್ವಾ ಅವ್ರಿಗೆ? ಪೊಲೀಸರು ಬರ್ತಾರೆ, ಬಂದು ಹಿಡಿತಾರೆ ಅಂತ. ಖಂಡಿತ ಹಾರಿರ್ತಾರೆ ಬೇರೆ ದೇಶಕ್ಕೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೆಗೆ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ಜಗ್ಗ ಅಲಿಯಾಸ್ ಜಗದೀಶ್ ದುಬೈಗೆ ಹಾರಿದಾನೆ ಅಂತಕ್ಕಂಥದ್ದು ಪೊಲೀಸರಿಗೆ ಕನ್ಫರ್ಮ್ ಆಗಿದೆಯಾ? ಕನ್ಫರ್ಮ್ಡ್ ಸಾಕ್ಷಿಗಳೇನಾದರೂ ಸಿಕ್ಕಿದೆಯಾ ಅಂತ? ಖಂಡಿತವಾಗ್ಲೂ ಈಗ ತನಿಖಾಧಿಕಾರಿಗಳಿಗೆ ಜಗದೀಶ್ ದುಬೈಗೆ ಎಸ್ಕೇಪ್ ಆಗಿರೋದ್ರ ಬಗ್ಗೆ ಸೂಕ್ತ ದಾಖಲೆಗಳು ಕೂಡ ಸಿಕ್ಕಿರುವಂಥದ್ದು. ಚೆನ್ನೈ ವಿಮಾನ ನಿಲ್ದಾಣದಲ್ಲಿ ಆತ ಅಲ್ಲಿಂದ ದುಬೈಗೆ ಹೋಗಿರೋದ್ರ ಬಗ್ಗೆ ಸೂಕ್ತ ದಾಖಲೆಗಳ ಸಿಕ್ಕ ನಂತರವೇ ಪೊಲೀಸರು ಈಗ ಅಧಿಕೃತವಾಗಿ ಮಾಹಿತಿ ನೀಡಿರುವಂಥದ್ದು. ಈಗಾಗಲೇ A1 ಆರೋಪಿಯಾಗಿರುವಂಥ ಜಗದೀಶನ ಹುಡುಕಾಟಕ್ಕೆ 4-5 ರಾಜ್ಯಗಳಲ್ಲಿ ಸುಮಾರು 5-6 ಟೀಮ್ಗಳು ತೀವ್ರವಾಗಿ ಶೋಧ ಮಾಡ್ತಾ ಇದ್ರು. ಆತ ಪತ್ತೆ ಆಗದ ಹೊರತು ಈ ಕೇಸ್ಗೆ ಈಗ ಬೈತಿ ಬಸವರಾಜನ್ ಇವತ್ತು 2ನೇ ಬಾರಿ ವಿಚಾರಣೆಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಸೂಕ್ತ ದಾಖಲೆಗಳಿಲ್ಲದೇನೆ ಅವ್ರ ಮೇಲೆ ಏನು ಕಾನೂನು ಕ್ರಮ ಕೈಗೊಳ್ಳಕ್ಕಾಗೋದಿಲ್ಲ. ಹಾಗಾಗಿ ಜಗದೀಶ್ ಬಂಧನ ಆದ ನಂತರವೇ ಈ ಕೇಸ್ಗೆ ಹಲವು ಟ್ವಿಸ್ಟ್ ಸಿಗುವ ಸಾಧ್ಯತೆ ಇತ್ತು. ಆದರೆ ಈಗ ಅಧಿಕಾರಿಗಳಿಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಕೊಲೆಯಾದ ಶಿವಪ್ರಕಾಶ್ ಏನು ಕೊಲೆ ಆಗ್ತಾನೆ, ಕೊಲೆಯಾದ 2 ದಿನಕ್ಕೆ ಆತ ಚೆನ್ನೈಗೆ ಹೋಗಿ ಚೆನ್ನೈ ವಿಮಾನ ನಿಲ್ದಾಣದಿಂದ ನೇರವಾಗಿ ದುಬೈಗೆ ಹೋಗಿರೋದ್ರ ಬಗ್ಗೆ ಅಧಿಕಾರಿಗಳಿಗೆ ಚೆನ್ನೈ ಏರ್ಪೋರ್ಟ್ನಲ್ಲಿ ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಆತ ದುಬೈಗೆ ಹೋಗಿರೋದ್ರ ಬಗ್ಗೆ ಸಾಕ್ಷಿಗಳು ಸಿಗ್ತವೆ. ಈಗ ಅದ್ರ ಬಗ್ಗೆ ಸೂಕ್ತವಾಗಿ ಅಧಿಕಾರಿಗಳು ಅಧಿಕೃತವಾಗಿ ಮಾಹಿತಿ ನೀಡಿರುವಂಥದ್ದು. ನೆಕ್ಸ್ಟ್ ಈಗ ದುಬೈಲಿರುವಂಥ ಜಗದೀಶನ್ ಯಾವ ರೀತಿ ಮತ್ತೆ ಕರ್ತರಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಚಿಂತನೆ ನಡೆಸಿದರೆ ಆ ನಿಟ್ಟಿನಲ್ಲಿ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಬೇಕಾಗುತ್ತೆ. ಅದಕ್ಕೆ ಕೇಂದ್ರ ಗೃಹ ಇಲಾಖೆ ಕೂಡ ಅಧಿಕಾರಿಗಳು ಮನವಿ ಮಾಡ್ಕೋಬೇಕು. ಅವ್ರ ಮನವಿ ಮೇರೆಗೆ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಿದ ನಂತರದಲ್ಲಿ ಅಲ್ಲಿನ ದುಬೈ ಸಂಬಂಧಪಟ್ಟ ಅಧಿಕಾರಿಗಳು ಅವರಿಗೆ ಭಾರತಕ್ಕೆ ಹಸ್ತಾಂತರ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ತನಿಖಾಧಿಕಾರಿಗಳು ಯಾವ ರೀತಿಯಾಗಿ ಆಕ್ಷನ್ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಮತ್ತೊಂದು ಕಡೆ ಈ ಏನು ಜಗದೀಶ್ ಏನಿದ್ದ ಈತನ ಬಂಧನವೇ ಈ ಪ್ರಕರಣಕ್ಕೆ ಪ್ರಮುಖ ಸಾಕ್ಷಿಯಾಗಿರೋ ಕಾರಣಕ್ಕಾಗಿ ಆತನನ್ನ ಬಂಧನ ಮಾಡಲೇಬೇಕಾದಂಥ ಸಿದ್ಧತೆಯಲ್ಲಿದ್ರು. ಆತನ ಮನೆ ಮೇಲೂ ಕೂಡ ದಾಳಿ ಮಾಡಿದಂಥ ವೇಳೆಯಲ್ಲೂ ಕೂಡ ಒಂದಷ್ಟು ದಾಖಲೆಗಳು ಸಿಕ್ಕಿದ್ವು. ಅದಕ್ಕೆ ಲುಕ್ಔಟ್ ನೋಟಿಸ್ ಜಾರಿ ಮಾಡೋದಕ್ಕೂ ಕೂಡ ಸಿದ್ಧತೆ ಮಾಡಿದ್ರು. ಈ ನಡುವೆ ಚೆನ್ನೈ ಏರ್ಪೋರ್ಟ್ ಅಲ್ಲಿ ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಆತ 2ನೇ ದಿನದಲ್ಲಿ ದುಬೈಗೆ ಎಸ್ಕೇಪ್ ಆಗಿರೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದ್ದಾವೆ. ರೈಟ್, ಥ್ಯಾಂಕ್ ಯು ಉಮೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಕೊಲೆಯಾದ 2ನೇ ದಿನಕ್ಕೆ ಆತ ದುಬೈಗೆ ಹಾರಿದ್ದಾನೆ ಅಂತಂದರೆ ಸದ್ಯಕ್ಕೆ ಅವನನ್ನು ಕರೆಸುವಂತಹ ಅಥವಾ ಕರ್ಕೊಂಡು ಬರುವಂತಹ ಪ್ರಯತ್ನಗಳಾದರೂ ತಡವಾಗುತ್ತೆ. ಈ ಪ್ರಕರಣದ ತನಿಖೆ ಇನ್ನು ಮುಂದಕ್ಕೆ ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ. ನೋಡೋಣ ಯಾಕೆ ಹೀಗಾಯಿತು, ಪೊಲೀಸರು ನಿಧಾನ ಮಾಡಿದ್ರ ಅಂತಕ್ಕಂಥದ್ದೇ ಪ್ರಶ್ನೆ ಮೂಡ್ತಾ ಇದೆ.